ತಗೊಳ್ಳ, ಇದನ್ನ ಹಚ್ಕೊ, ನೋವೆಲ್ಲ ಕಡಿಮೆ ಆಯ್ತದೆ. ಅದಿರಲಿ, ಒಂದು ವಿಷಯ ಕೇಳ್ತೀನಿ, ಕೇಳ್ತೀಯಾ? ಏನ್ಲ ಅದು? ಈ ಪೋರ್ಟ್ದಲ್ಲಿರೋ ಹೆಂಗ್ಸ್ ಯಾರವ? ಏ ರಾಜ, ಈ ಫೋಟೋ ಎಲ್ಲ ಸಿಕ್ತು ನಿಂಗೆ? ಅಲ್ಲೆಲ್ಲ ಸಿಕ್ತು. ಹೇಳು, ಈ ಪೋರ್ಟ್ದಲ್ಲಿರೋ ಹೆಂಗ್ಸ್ ಯಾರು? ಓ, ಆ ಹುಡುಗಿ ಈ ಫೋಟೋನ ನಿಂತವ ಕೊಟ್ಟು ಈ ಹೆಂಗ್ಸ್ ಬಗ್ಗೆ ತಿಳ್ಕೊಂಬ ಅಂತ ಹೇಳವಳ. ಅಲ್ಲೆಲ್ಲೋ ಬಿದ್ದಿತ್ತು, ನಾನೇ ತಿಳ್ಕೊಳ್ಳೋಣ ಅಂತ ಕೇಳ್ತಿದ್ದೀನಿ. ಏನಂತ ಹೇಳವ್ವ? ಈ ವಿಷಯ ಮಾತಾಡಬೇಕು ಅಂದ್ರೆ ಗುಂಡ್ಗೆ ಗಟ್ಟಿ ಇರಬೇಕು ಕಣ್ಲ. ಈ ವಿಷಯ ನಿಮ್ಮಪ್ಪ ಏನ್ ಕಿವಿಗೆ ಏನಾದ್ರೂ ಬಿದ್ರೆ ಆಟೆಯ. ಮೊದಲು ಎಲ್ಲಿತ್ತೋ ಅಲ್ಲಿಡೋಗು. ಅವ್ವ, ಅಪ್ಪ ಏನಿಗೆ ಗೊತ್ತಿಲ್ದಿರೋ ಥರ ನಾನು ನೋಡ್ಕೊಳ್ತೀನಿ. ಈ ಹೆಂಗ್ಸ್ ಹೆಸರು ಹೇಳವ? ಅದು ಈ ತಾಯಿ ಹೆಸರು ದೇವೇರಿ ಕಣ್ಲ. ಈ ಊರಿಗೆ ದ್ಯಾವರಾದವರು. ಈ ಹೆಸರನ್ನ ಎಲ್ಲೋ ಒಂದ್ಕಿತ ಕೇಳಿವ್ನಿ. ಎಲ್ಲಿ? ನಮ್ಮ 3 ಜನ ಬಾಯಲ್ಲೇ. ಈ 3 ಜನ ಈ ತಾಯಿ ಹೆಸರು ಹೇಳ್ದೆ ತುತ್ತೆ ಬಾಯಿಗಿಡಕ್ಕಿಲ್ಲ. ಅಷ್ಟು ಶಕ್ತಿ ಐತೆ ಇವ್ರಿಗೆ. ಸಾಕ್ಷಾತ್ ದೇವಿನೇ ಕಣ್ಲ, ದೇವೇರಿ. ಯೋಟಕಿತ ಹೇಳಿವನಿ ಆ ಹೆಸರಿಗೆ ಮನೆಯಾಗಿ ಎತ್ತಬಾರ್ದು ಅಂತ. ಅಲ್ಲಪ್ಪಯ್ಯ, ಈ ದೇವೇರಿ ಅಂತ ಹೆಸರು ಕೇಳಿದ್ರೆ ನಿನಗೆ ಯಾಕೆ ಆಟೊಂದು ಕೋಪ? ಅದಂಗಲ್ಲೋ. ಅಲ್ಕಲ್ಲ ರಜಾ, ಊರ್ಗ ಅನ್ಯಾಯ ಮಾಡಿ ಓದೋಳ ಬಗ್ಗೆ ನಾವು ಯಾಕಲ ಮಾತಾಡ್ಬೇಕು? ಜನದ ಕಣ್ಣಿಗೆ ಮಣ್ಣೆರ್ಚಿ ಊರ್ನ ಲೂಟಿ ಮಾಡ್ಕೊಂಡು ಓದೋಳವಳು, ಅವಳ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ನನಗೆ ಅಸಹ್ಯ ಅನ್ನಿಸ್ತೈತೆ. ಸಹನವರು ಪಾಳ್ ಮನೆಯಿಂದ ತಂದಿರೋ ಫೋಟೋ ದೇವೇರಿ ಅನ್ನೋ ಹೆಂಗ್ಸ್ದ. ಅವ ಮತ್ತೆ ಬೇರೆನೇ ಹೇಳ್ತಿದ್ಲು. ಏನೋ ಹೇಳ್ದೆ? ಆ ಹೆಂಗ್ಸು ನಮ್ಮ ಊರಿಗೆ ಮಾಡಿದ ಅನ್ಯಾಯನ ತೊಳೆಯಾಕೆ 8 ವರ್ಷದಿಂದ ನಾನು ಕಷ್ಟ ಪಡ್ತಾನೆ ಇವನು. ಆ ಹೆಂಗ್ಸು ಒಳ್ಳೆಯವಳಲ್ಲ ರಾಜ, ಊರ್ ಜನದ ನಂಬಿಕೆಗೆ ಮೋಸ ಮಾಡುವಂತ ಹೋಗವಳೆ.